ಕರ್ನಾಟಕದ ಶ್ರೇಷ್ಠ ವ್ಯಕ್ತಿ, ಗೌರವಾನ್ವಿತ ಸರ್. ಅನ್ನೋದು ಸಿನಿಮಾ ಹೆಸರ ಅಂತ ಪ್ರಶ್ನೆ ಬಂತು. ಟೀಸರ್ ಬಿಡುಗಡೆಯಾದಾಗ ವಿಷುವಲಿ ನೋಡಿದ್ರೆ ಯಾವುದೋ ಹಾಲಿವುಡ್ ಸಿನಿಮಾದ ಟೀಸರ್ ನೋಡ್ತಾ ಇದ್ದೀವಿ ಅಂತ ಫೀಲ್ ಆಯಿತು. ಅಷ್ಟೇ ಅಲ್ಲ, ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ, ಶೂಟಿಂಗ್ ಶುರು ಆಗೋದಕ್ಕಿಂತ ಮುಂಚೆ ಈ ಹಾಗೆ ಚಾಲನೆ ಆಗೋದು. और भगवान शिव को साक्षी मानकर के आज जिस गाने का उद्घाटन होने जा रहा है, ये भगवान शिव की शक्तियों को जन जन तक पहुंचाने का एक माध्यम है। हमारे देश की जो युवा वर्ग शक्ति है उसको लक्ष्य तक पहुंचाने के लिए सॉन्ग प्ले कर अच्छा अभी इस गाने को भगवान शिव को साक्षी मानकर के शुरू करते हैं। ಸ್ನೇಹಿತರಿದ್ದಾರೆ, ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ. ಖಂಡಿತ ಇದು ಇಂಥ ಹಾಡುಗಳನ್ನು ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ, ಇದು ಒಂದು ಆತ್ಮದ ಹಾಡು, ಇದು ಜೀವನದ ಹಾಡು ಮತ್ತು ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ, ಒಂದು ಪ್ರೇರಣೆ ಇರುತ್ತೆ. ಇಂಥ ಹಾಡುಗಳನ್ನ ಬರೀ ಮನರಂಜನೆಗೆ ಅಂತ ಯಾರು ಕೇಳಲ್ಲ, ಆತ್ಮರಂಜನೆಗಾಗಿ ಕೇಳ್ತಾರೆ. ಅದನ್ನು ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ, ಆ ಲೋಕದಲ್ಲಿ ಏನೋ ನೆಮ್ಮದಿ ಪಡಿತಾರೆ, ಧೈರ್ಯವನ್ನು ಪಡಿತಾರೆ. ನೀವು ಹೇಳಿದ್ರೆ ಓಂ ಶಿವೋಹಂ ಅನ್ನೋ ಒಂದು ಸಾಂಗ್ ನಾನು ಇಳೆಯರಾಜ ಸರ್ಗೆ ಹಾಡಿದ ಹಾಡು. ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡಬೇಕಾದ್ರೆ ಪ್ಲೇ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನನಗೆ ಯಾಕೋ ಒಂದು ರೀತಿ ಮನಸ್ಸಲ್ಲಿ ಒಂದು ಆಸೆ, ಅದು ಶಿವನಲ್ಲಿ ಈ ಹಾಡು ಕೂಡ ತಲುಪಬೇಕು. ಇದು ಯಾಕಂದರೆ ಹಾಡಿನ ಒಂದು ಶಕ್ತಿ, ಅದಕ್ಕೆ ಎರಡು ಮುಖ್ಯ ಕಾರಣ. ಒಂದು, ನನಗೆ ಬಹಳ ಆತ್ಮೀಯರು, ಅದನ್ನು ನಾನು ಬಹಳ ಗೌರವಿಸುವಂತಹ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ಈ 45 ಸಿನಿಮಾ ಏನಿದೆ, ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ. ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ನಿಸ್ತಾ ಇದೆ ನನಗೆ. 200 ಸಿನಿಮಾಗಳಲ್ಲಿ ಸಂಗೀತ ಮಾಡುವಂಥ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟೊಂದು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನಾನು ಈ ಸಿನಿಮಾ ತುಣುಕುಗಳನ್ನು ನೋಡಿದ್ದೀನಿ. ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟರ್ ಟಿಕೆಟ್ ತಗೊಂಡು ಒಂದು ಸಿನಿಮಾ ಅಲ್ಲ, ಇದು ತಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋದು. ನಾನು ಹೇಳಿದೆ ಅಂಥ ಒಂದು ದೊಡ್ಡ ವಿಷಯವನ್ನು ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ. ಅಂಥ ಸಿನಿಮಾಗೆ ಯಾರಾದರೂ ಮಾಡಬಹುದಿತ್ತು, ಅಲ್ಲ ಅವರೊಂದು ಪ್ರೇರಣೆ ಶಿವನೇ ಕೊಟ್ಟೇನೋ ಬಹುಶಃ ನಾನು ಹಾಡಬೇಕು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಈ ಕಥೆ ಆಡಿದ್ದು, ವಿಷಯ ಆಡಿದ್ದು, ಮತ್ತು ಹೂವೆಲ್ಸ್ ಬೆಳೆದ ನಾಗೇಂದ್ರ ಪ್ರಸಾದ್ ಸರ್ ಇಂಥ ಹಾಡುಗಳಿಗೆ ವಿಶೇಷವಾಗಿ, ಯಾಕೆಂದರೆ ಅವರು ನೀನೇ ರಾಮ ನೀನೇ ಶ್ಯಾಮ ಹಾಡುಗಳನ್ನು ಬಂದು ಅದು ಇಂಥ ವಿಷಯಗಳು ಬಂದಾಗ ಅವ್ರಿಗೆ ಭಾಳ ಹಿಡಿತಾ ಇದೆ ಮತ್ತು ವಿಷಯ ಗೊತ್ತು. ಹಾಗಾಗಿ ಅವರು ಬರೆದಂಥ ಈ ಹಾಡನ್ನು ನಾನು ಹಾಡೋದು ನನ್ನ ಭಾಗ್ಯ, ಸೌಭಾಗ್ಯ. ಆನಂದ ಆಡಿಯೋನಲ್ಲಿ ಬರ್ತಾ ಇದೆ. ರಮೇಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮತ್ತೊಮ್ಮೆ ಶಿವಣ್ಣ ಯಾವತ್ತೂ ಭಾಳ ಸಪೋರ್ಟಿವ್, ಭಾಳ ಎನ್ಕರೇಜಿಂಗ್. ಅವರು ಈ ರೀತಿಯೆಲ್ಲ ಒಂದು ಕೆಲಸ ಮಾಡಿದಾಗ ಅದು ಭಾಳ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು ಶಿವಣ್ಣ. ಮತ್ತೊಮ್ಮೆ ಅರ್ಜುನ್ ಸರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಡನ್ನು ಕೇಳಿ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಶಕ್ತಿ ಬರುತ್ತೆ. ನಿಮ್ಮ ಆಶೀರ್ವಾದವನ್ನು ನಮಗೆ ನೀಡಿ ಅಂತ ಹೇಳ್ತೇನೆ. ಒಂದು ಕಡೆ ಸಂಗೀತದ ಸರಸ್ವತಿ ಪುತ್ರಾಗಿ, ಇನ್ನೊಂದು ಕಡೆ ಜ್ಞಾನ ಭಂಡಾರದ ಸರಸ್ವತಿ ಪುತ್ರ ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್ ತಾವು ಬರೆಯೋ ಎಷ್ಟೋ ಹಾಡುಗಳು ಕೆಲವು ಪ್ರೀತಿಗೆ ಹತ್ರ ಆಗುತ್ತೆ, ಮನಸ್ಸಿಗೆ ಹತ್ರ ಆಗುತ್ತೆ, ಕಣ್ಣೀರಿಗೆ ಹತ್ರ ಆಗುತ್ತೆ, ಕೈಕಾಲ ಡಾನ್ಸ್ ಮಾಡೋದಕ್ಕೆ ಹತ್ರ ಆಗುತ್ತೆ. ಇದು ನೇರವಾಗಿ ಆತ್ಮಕ್ಕೆ ತಾಕುವಂಥ ಒಂದು ಸಾಹಿತ್ಯ ಅಂತ ಹಾಡು. ಈ ಹಾಡನ್ನು ಬರೆಯುವಾಗ ಯಾವ ರೀತಿ ಇತ್ತು ಸರ್? ಗುರುಗಳ
ಪಾದದಕ್ಕೆ ಕೊಡಮಾಡುತ್ತಾ ಹಾಗೆ ನಮ್ಮ ಪ್ರೀತಿಯ ಶಿವಣ್ಣ ಮತ್ತು ಗೀತಕ್ಕೆ ಅವರಿಗೆ ನಮಸ್ಕಾರ. ಚಿತ್ರದ ಮತ್ತು ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರೇ, ಬಂಧುಗಳೇ, ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯಿತು. ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ. ಅದಕ್ಕೆ ಉದಾಹರಣೆ ನಾನು ಇದ್ದೀನಿ, ನಿಮ್ಮನವರಿದ್ದಾರೆ, ಭಾಳ ಜನ ಇದ್ದಾರೆ. ಒಬ್ಬ ಬರಹಗಾರ, ಸಂಭಾಷಣೆ ಬರಹಗಾರ ಸಿನಿಮಾ ಡೈರೆಕ್ಟ್ ಆಗಬೇಕು ಅಂತ ಹೊರಟಾಗ ನನ್ನ ಸಿನಿಮಾ ಡೈಲಾಗ್ ಹಿಂಗಿರಬೇಕು ಹಂಗಿರ್ಬೇಕು ಅಂತ ಡೈಲಾಗ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಸೊ ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಹೆಚ್ಚು ಎನರ್ಜಿ ಹಾಕುವಂಥದ್ದು. ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ, ಹಾಡು ಯಾವಾಗ ಮಾಡ್ತಾರಪ್ಪ ಅರ್ಜುನ್ ಅಂತ. ಹಾಡಿನ ಬಗ್ಗೆ ಪ್ರಶ್ನೆನೇ ಇಲ್ಲ. ಸಿನಿಮಾ ಕತೆ ಆ ಶಾರ್ಟು ಸೀನು ಇದೇ ಡಿಸ್ಕಷನ್. ಸುಮಾರು 1 ವರ್ಷ ಆಯಿತು ನಾನು ಇದ್ರ ಟ್ರಾವೆಲ್, ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್ ನೋಡ್ತಾ ಅಣ್ಣ ಈ ಶಾರ್ಟ್ ಏನು ಯಾವುದೋ ಟ್ರೈಲರ್ ಮಾಡಿದ್ವಿ, ಶೂಟಿಂಗು ಇವು ಬರೀ ಅದೇ ಸರಿ, ಹಾಡು ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಆಮೇಲೆಲ್ಲ ಸಿನಿಮಾ ಎಲ್ಲ ಆಯಿತು. ಈಗ ಹಾಡಿನ ವಿಷಯಕ್ಕೆ ಬಂದರೆ ಇದಾಗಲಿ ಇನ್ನೂ ಬೇರೆ ಇನ್ನೊಂದು ಹಾಡು ಇದೆ, ನಾನು ಬರೆದಿರೋ ಹಾಡೆ ತುಂಬ ನಾನು ಕೇಳಿ ಯೂಶಲಿ ಯಾವುದಾದ್ರು ಒಂದು ಹಾಡು ಬರೆದು ಅದು ಹಾಡಾದ್ಮೇಲೆ ಹೆಚ್ಚು ಅದನ್ನ ನಾವು ಎಂಜಾಯ್ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ. ಬಟ್ ನಾನು ಕೇಳಿ ಆ ಹಾಡು ಕಳಿಸಿ, ಅದನ್ನು ಹಾಡು ಕಳಿಸಿ ಅಂಥೇಳಿ ಕಳಿಸ್ಕೊಂಡು ಕೇಳಿದಂತ ಕೇಳಿ ಎಂಜಾಯ್ ಮಾಡುವಂಥ ಹಾಡು 45 ಸಿನಿಮಾ ಹಾಡು. ಹಾಗಾಗಿ ಸಿನಿಮಾ ಮ್ಯೂಸಿಕ್ ಜೊತೆಗೆ ನಿರ್ದೇಶನದ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂಥ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೆಯದಾಗಿ ತುಂಬ ದೊಡ್ಡ ಸಕ್ಸಸ್ ಆಗಿ ನಮ್ಮ ನಿರ್ಮಾಪಕರು ಅಷ್ಟೇ ಭಾಳ ಆತ್ಮೀಯರಿಗೆ ಅವ್ರಿಗೂ ಒಳ್ಳೆಯದಾಗಲಿ. ಇನ್ನು ಚಿತ್ರತಂಡ ಭಾಳ ದೊಡ್ಡದಿದೆ. ಶಿವಣ್ಣ ಅವರು, ಉಪೇಂದ್ರ ಅವರು, ರಾಜಶೇಖರ್ ಅವರು, ಹೀಗೆ ದೊಡ್ಡ ಕಲಾ ತಂಡ ಇದೆ. ಇಂಥ ಸಿನಿಮಾದಲ್ಲಿ ನಮಗೆ ಹಿಂದೆ ಕೂಡ ಶಿವಣ್ಣವರ ಆಂಜನೇಯ ಸಾಂಗ್ ಅಂದರೆ ಕಂಟಿನ್ಯೂಸ್ ಸುಮಾರು 15 ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ ಮತ್ತು ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದರೆ ಅತಿ ಹೆಚ್ಚು ಈ ಒಂದು 2-3 ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರ್ತವೆ ನಾನು. ಈ ಹಾಡು ವಿಶೇಷವಾಗಿ ಶಿವನನ್ನ ನೋಡಿದ್ರಿ, ಇದೊಂಥರ ಟ್ರಾನ್ಸ್ಗೂ ಕರ್ಕೊಂಡು ಹೋಗುತ್ತೆ. ನೀವು ಕೇಳ್ತಾ ನಿಮ್ಮನ್ನೊಂದು ಟ್ರಾನ್ಸ್ ಕರ್ಕೊಂಡು ಹೋಗುವಂಥ ಹಾಡು. ಮತ್ತು ಇದಕ್ಕೆ ಕಂಚಿನ ಕಂಠ ಅನೇಕ ಹೇಳಿದಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಇದ್ದರೆ ಇನ್ನಷ್ಟು ಮೆರುಗು ಎಲ್ಲವೂ ಸಹ. ಮತ್ತು ಕಲಾವಿದರು ಇಡೀ ಸಿನಿಮಾಗೆ ಒಂದು ದೊಡ್ಡ ಮೆರುಗು ಈ ಹಾಡು. ಒಳ್ಳೆಯದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿರ್ದೇಶನ ಇದೆಲ್ಲ ಮಾಡ್ತಾ ಈ ವರ್ಷದ 2024ನ ಮೋಸ್ಟ್ ಸ್ಟ್ರೀಮ್ಡ್ ಸಾಂಗ್ ಆಫ್ ಇಂಡಿಯಾ ಅರ್ಜುನ್ ಜನ್ಯ ಕಂಪೋಸ್ ಮಾಡಿರೋದು, ನಾನು ಬರೆದಿರೋದು ಜೇನ ದನಿಯೋಡೆ ಜೀವಸ್ವಾಮಿಂದ ಇಡೀ ಇಂಡಿಯಾದಲ್ಲಿ ಮೋಸ್ಟ್ ಸ್ಟ್ರೀಮ್ಡ್ ಇದು. ಅಂದರೆ ಈ ಕೆಲಸದ ಜೊತೆ ಯಾವ ಸಿನಿಮಾನೂ ಬಿಟ್ಟಿಲ್ಲ, ಕೆಲಸ ಮಾಡ್ತಾ ಇದ್ದಾನೆ ಅಂತ. ಥ್ಯಾಂಕ್ ಯು. ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಆನಂದ ಪೀಠಾಧೀಶ್ವರು ಆಚಾರ್ಯ ಮಹಾಮಂಡಲೇಶ್ವರ ಅನಂತ ಶ್ರೀ ಪುರಸ್ಕೃತ ಶ್ರೀ 8 ಶ್ರೀ ಸ್ವಾಮಿ ಬಾಲಕಾನಂದ ಗಿರಿಜಿ ಮಹಾರಾಜ್ ಪೂಜ್ಯ ಮಹಾರಾಜ್ ಶ್ರೀಯವರು ನಿಮ್ಮ ಮುಂದೆ. ಗುರುಗಳು ಮಾತಾಡೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮೆಲ್ಲರ ಕಡೆಯಿಂದ ಈ ಗುರುವಂದನೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಸೂರಜ್ ಪ್ರೊಡಕ್ಷನ್ಸ್ನ ನಮ್ಮ 45 ಸಿನಿಮಾದ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು, 45 ಚಿತ್ರದ ನಿರ್ದೇಶಕರಾದಂಥ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಚಂದ್ರ ಅವರ ಕಡೆಯಿಂದ ಗುರುಗಳಿಗೆ ಗುರುವಂದನೆಯನ್ನ ನೀಡ್ತಾ ಇದ್ದಾರೆ. ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ.
ತಿಳಿಸ್ತಾ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಮತ್ತೊಮ್ಮೆ ಮಹಾರಾಜ್ ಶ್ರೀಯವರ ಕಾರ್ಯಕ್ರಮಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ಇನ್ನೇನು ಗುರುಗಳ ಆಶೀರ್ವಚನವನ್ನು ಕೇಳುವಂತಹ ಶುದ್ಧ ಕಡೆಗೆ ನಮ್ಮದು. सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। आज मुझे बहुत प्रसन्नता है कि सनातन धर्म की परंपराओं को ध्यान में रखते हुए सनातन धर्म के आचरण को हृदय में जागृत करते हुए और युवाओं तक सनातन धर्म को पहुंचाने के माध्यम को इस गाने के माध्यम से युवाओं को एक चेतना जागृत होगी। जिस समय सृष्टि की उत्पत्ति हुई, मुझे इस गाने में ऐसा लगा कि इसको सृष्टि की उत्पत्ति से लेके, क्योंकि भगवान शिव स्वयंभू हैं, स्वयं जो शक्ति जागृत हुई है उस शक्ति का नाम भगवान शिव है और शिव ही सनातन है और सनातन ही शिव है। तो इस गाने में जो शिव को सनातन के स्वरूप में और सनातन को शिव के रूप में प्रकट किया है, ये हमारे देश के युवाओं को एक संदेश देगा कि हमारे 4 वेद, 6 शास्त्र, 18 पुराण और 84 ग्रंथ में संपूर्ण शक्ति का केंद्र केवल मात्र एक शिव है। जो शिव की उपासना करता है उसी से शिव की प्रार्थना बनती है और उसी से शिव की साधना बनती है। तो ये गाना प्रार्थना, उपासना और साधना का केंद्र है। ये गाना एक्शन, रिएक्शन और डायरेक्शन का केंद्र है। जब व्यक्ति अपने अंतःकरण में एक एक्शन को धारण करता है तो उसके मन और बुद्धि में विवेक रूपी रिएक्शन होता है और उस विवेक रूपी रिएक्शन से वो परमपिता परमात्मा को प्राप्त करने के लिए एक एक्शन और एक अपना ट्रैक निर्धारित करता है अपने लक्ष्य तक पहुंचने के लिए। तो इस गाने से ये प्रमाण समाज को मिलेगा। मैं चूंकि एक सन्यासी होने के नाते इस गाने से इसलिए प्रभावित हूं कि सन्यासी शिव के उपासक होते हैं और शिव को आज के समय में सिनेमा के माध्यम से जन जन तक पहुंचाने का कार्य ये गाना करेगा। मैं धन्यवाद देना चाहूंगा रमेश जी को, रमेश रेड्डी जी, जिन्होंने इस गाने को निर्माण करवाया है। मैं धन्यवाद देना चाहूंगा अर्जुन जी को, जिन्होंने अपनी शक्ति को लगा करके अपने विवेक के द्वारा इस गाने को संजोया है। और सबसे ज्यादा धन्यवाद के पात्र जिनका नाम शिवराज है, जो स्वयं नाम उच्चारण करने से शिव की शक्तियों का ऊर्जा और चेतना जागृत होती है, ऐसे शिवराज जी को, और जिन्होंने इस गाने को स्वर दिया है प्रकाश जी। देखिए, इस पूरे गाने को अगर हम देखें तो इसमें जितने भी लोग जुड़े हुए हैं उन सबके नाम की बड़ी महिमा है। रमेश का मतलब होता है जो ईश्वर की शक्तियों में रम जाए, जो हृदय में अपने आप को ईश्वर को जागृत करे, उसको ईश्वर, और दूसरे रूप में रमेश जो रम गया। अर्जुन उसको कहते हैं जो अपने लक्ष्य को केंद्रित करे,
तो लक्ष्य को केंद्रित करने का प्रयास किया है और इन दोनों को शक्ति प्रदान की है शिवराज जी ने। शिव जी ने अपने इस कैरेक्टर के माध्यम से ये दर्शाया है कि मैं इस पृथ्वी पर स्वयं हूँ, जो व्यक्ति मेरी साधना करेगा मैं उसका सहायक बनूंगा और उसके लक्ष्य तक उसको लेके जाऊंगा। और उसको बोल और स्वर दिए हैं प्रकाश जी ने, और उनका नाम भी प्रकाश है। उनके स्वर के माध्यम से ये गाना पूरे विश्व में एक प्रकाश का कार्य करेगा और युवाओं को उनके लक्ष्य तक पहुंचने में सहायक बनेगा। और मैं पुनः विश्वास के साथ कहता हूं, सृष्टि का आरंभ और सृष्टि में जितने भी कार्य भगवान शिव ने किए, जिस प्रकार समुद्र मंथन का कार्य दिखाया, कामदेव को भस्म करने वाला कार्य दिखाया, इस गाने में भगवान शिव के 12 ज्योतिर्लिंगों को, भगवान शिव के 12 स्वरूपों को, उन स्वरूपों से अवगत कराने का कार्य संसार में भौतिकता को जागृत करने के लिए, उनके अंतःकरण में आध्यात्मिकता को प्रवेश कराने का कार्य किया है। तो मैं इनकी टीम को पूरा धन्यवाद, पूरा साधुवाद और ये कहूँगा ईश्वर से और भगवान शंकर से कि ये गाना सुपरहिट के साथ साथ पूरे देश को, पूरे समाज को एक नई दिशा प्रदान करेगा। बहुत बहुत साधुवाद, बहुत बहुत आशीर्वाद। जय श्री राम। ಆಗಲೇ ಕಾರ್ಯಕ್ರಮದಲ್ಲಿ ನಾವು ವೇದಿಕೆಗೆ ಬರಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಗುರುಗಳ ಬಗ್ಗೆ ಹೇಳುವಾಗ ವಿಪಿ ಸರ್ ಅಂಡ್ ನಾಗೇಂದ್ರ ಪ್ರಸಾದ್ ಸರ್. ನಾಗೇಂದ್ರ ಪ್ರಸಾದ್ ಸರ್, ವಿಜಯ್ ಪ್ರಕಾಶ್ ಸರ್. ಹರ ಮಹಾದೇವ್ ಸರ್. ವಿಜಯ್ ಪ್ರಕಾಶ್ ಸರ್ ಒಂದೇ ಒಂದು ಫೋಟೋ. ನಂದೇಲ್ ಬರ್ತದೆ ಶಿವಣ್ಣ ಶಿವಣ್ಣ ಗುರುಗಳೆಲ್ಲ ವೇದಿಕೆಗೆ ಬರಮಾಡ್ಕೊಳ್ಳುವಾಗ ನನ್ನೊಂದು ಮಾತು ಕೇಳಿದ್ದೆ. ಅವರು ಯುವ ಪೀಳಿಗೆಗೆ ಒಂದು ರೀತಿ ಅವರ ಚಾರಿತ್ರ್ಯ ನಿರ್ಮಾಣಕ್ಕೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಅಂತ, ಧರ್ಮದ ಬಗ್ಗೆ ಅದರ ಮೌಲ್ಯಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅವರ ಕೆಲಸದ ಮೂಲಕ ಅಂತ. ಎಲ್ಲರಿಗೂ ನಮಸ್ಕಾರ, ಅಷ್ಟು ಮಾಧ್ಯಮದವರಿಗೆ ನಮಸ್ಕಾರ. ಇವತ್ತು ಏನು ಮಾತಾಡಬೇಕು ಅಂತ ನನಗೆ ಆಗ್ತಾ ಇಲ್ಲ, ಯಾಕೆಂದರೆ ಈ ನಮ್ಮ 45 ಚಿತ್ರ ಯಾರು ಕರ್ಕೊಂಡ್ಬರ್ತಾ ಇದೆ ಬೆಂಗಳೂರು ನಮಗೊಂದು ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿ ಒಂದೇ ಒಂದು ಮಾತಾಡಿದ್ದೆ, ಸ್ವಾಮಿ ಈ ಥರ ಈಶ್ವರನ ಒಂದು ಸಾಂಗ್ ಬರೋಗಿದೆ, ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ. ಆರ್ಯಪ್ಪ ಬೇಟ ಅಂದರು. ಅಂದರೆ ಈ ಪಿಕ್ಚರು ಎಷ್ಟು ಪವರ್ಫುಲ್ಲಾಗಿ ಎಲ್ಲರನ್ನೂ ಕರ್ಕೊಂಡ್ಬರ್ತಾ ಇದೆ ಅಂತ. ಅವರು ಡೆಲ್ಲಿಯಲ್ಲಿ, ಹರಿದ್ದವರು ಡೆಲ್ಲಿಯಲ್ಲಿ, ಅವ್ರಿಗೆ ಟೈಮೇ ಇಲ್ಲ. ನಾನು ಒಂದೇ ಒಂದು ಸರಿ ನಾನು ಹೋಗ್ಬಿಟ್ಟು ಸ್ವಾಮಿ ರಿಕ್ವೆಸ್ಟ್ ಮಾಡೋದು ಬನ್ನಿ ಅಂದರೆ ಡೈರೆಕ್ಟ್ ಆಯ್ತಪ್ಪ ನಾನು ಬರ್ತೀನಿ, ಬಂದು ನೀವು ಸಾಂಗ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಸ್ವಾಮಿ ಧನ್ಯವಾದ ಸ್ವಾಮಿ, ಧನ್ಯವಾದ. ಮತ್ತು ನಾನು ಶಿವಣ್ಣ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಶಿವಣ್ಣ ಗಿದ್ದಕ್ಕಾದ್ರು ಯಾವಾಗೂ ಫಸ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಸಾಂಗ್ ಆಡಿದರು ನಮ್ಮ ಪ್ರಕಾಶ್ ಸರ್ ನಮಸ್ಕಾರ ಸರ್. ಇಲ್ಲ ಸರ್, ಇದು ಸಾಂಗು ಫುಲ್ ನಿಲ್ಲತ್ತೆ ಸರ್, ಇಂಡಿಯಾದಲ್ಲಿ ನಿಲ್ಲತ್ತೆ ಸರ್ ನಿಮ್ಮದು ಕಂಠ ಇದು ಸರ್. ನಮಸ್ಕಾರ ಸರ್. ಹಾಂ ಸರ್, ಚೆನ್ನಾಗಿ ಬರ್ತಿದ್ದೀರಾ ಸರ್, ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಇನ್ನು ಇವತ್ತು ಉಪೇಂದ್ರ ರಾಜ್ಯಶೆಟ್ಟಿ ಇದ್ದಿದ್ರೆ ತುಂಬ ಸಂತೋಷ ಆಗ್ತಾ ಇತ್ತು ನಮಗೂ ಅರ್ಜುನ್ ಸರ್ಗೆ. ಇವತ್ತು ಒಂದು ನನಗೆ ಗೊತ್ತಿದ್ದಂಗೆ ಇವಾಗ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹಬ್ಬ ಥರ ನಮ್ಗೆ ಇವಾಗ ಅನಿಸುತ್ತೆ ಸರ್. ಈ ಸಾಂಗಿಗೂ ಇಲ್ಲಿ ಬಂದಿರೋದಕ್ಕೂ ಸ್ವಾಮೀಜಿ ಮಾತಾಡಿದ್ದಕ್ಕೂ ಈ ಸನಾತನ ಧರ್ಮಕ್ಕೆ ಟಚ್ ಆಗ್ತಾ ಇರೋ ಈ ಸಾಂಗಿಗೂ ತುಂಬ ಖುಷಿ ಆಗ್ತಾ ಇದೆ. ಬಟ್ ಈ ಸಾಂಗನ್ನು ಅದು ನಾವು ಏನು ಹೇಳ್ತೀವಿ ಅಂದರೆ ಈ ತಲೆಯಲ್ಲಿ ಇಟ್ಕೊಂಡು ಈ ಥರ ಬರ್ಸ್ಬೇಕು ಅನ್ನೋದು ನಮ್ಮ ಮ್ಯೂಸಿಕ್ ಮಾಂತ್ರಿಕರು ಅರ್ಜುನ್ ಜೆಂಡ ಅವರು. ಸರ್ ಎಲ್ಲಿದ್ದೀರಾ ಸರ್? ಒಂದು ನಿಮಿಷ ಬನ್ನಿ ಸರ್. ನಿಮ್ಗೆ ಈ ಐಡಿಯಾ ಎಲ್ಲ ಹೆಂಗೆ ಸರ್ ಬರುತ್ತೆ? ಹೇಳಿ, ನಿಮಗೆ ಬರುತ್ತೆ ಸರ್ ಅಂತ. ನೀವು ನನಗೆ ಹೆಂಗೆ ಸಿಕ್ಕಿದ್ರಿ? ಭಗವಂತನ ಅದೇ ರೀತಿ ಹಾಡನ್ನು ಅದೇ ಪ್ರೇರಣೆ ಅಷ್ಟೇ. ಒಳ್ಳೆ ಜನಗಳು ಸೇರಿದಾಗ ಒಳ್ಳೇದಾಗುತ್ತೆ.
ಸಾಂಗು ಈ ತರ ಬರುತ್ತೆ ನಾನು ಅನ್ಕೊಂಡಿರಲಿಲ್ಲ ಸರ್. 3 ತಿಂಗಳು ಮುಂಚೆ ಸಾಂಗ್ ಹೆಂಗಿರತ್ತೋ ಏನೋ ಸಾಕಂತ ಆ ಸಾಂಗ್ ಕಳಿಸಿ ಸರ್, ಇರೋಣ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಕಳಿಸಿದಿರಲ್ಲ, ಅದ್ರ ತಲೆಯಲ್ಲಿ ಹೆಂಗ್ ಮಾಡ್ಕೊಂಡಿರ್ತೀರಾ ಸರ್ ನೀವು ಅಂತ ಅದೇ ನಾನು ಕೇಳ್ತಿರೋದು ಸರ್. ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ. ನಮ್ಮ ಪ್ರೊಡಕ್ಷನ್ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಹೆಮ್ಮೆಗೆ ಹೇಳ್ತೀನಿ. ನಾವು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನನಗಂತಲ್ಲ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗಲೂ ಹೇಳ್ತೀನಿ. ಯಾಕಂದ್ರೆ ನಾನು ಎಲ್ಲ ಫಿಲಮ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಸೀನ್ ಟು ಸೀನ್ ನಾನು ನೋಡ್ತಾ ಇದ್ದೀನಿ. ನಾನು 8 ಪಿಕ್ಚರ್ ತೆಗೆದಿದ್ದೀನಿ. 8 ಪಿಕ್ಚರ್ಗೂ ಈ 45 ಏನು ಡಿಫ್ರೆನ್ಸ್ ಅಂತ ನನಗೆ ಗೊತ್ತು ಅದು. ಯಾಕಂದ್ರೆ ಆ ಥರ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಖಂಡಿತ ಈ ಪಿಕ್ಚರ್ ಥ್ರೂಔಟ್ ಇಂಡಿಯಾ ಫುಲ್ಲು ಈ ಪಿಕ್ಚರ್ ಹೋಗ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಎಲ್ಲರದ್ದು ಬೇಕು ನಮಗೆ. ನಮ್ಮ ಫಸ್ಟ್ ಮಾಧ್ಯಮದವರ ಸಹಕಾರ ಬೇಕು. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಎಲ್ಲರೂ 80 ವರ್ಷದಿಂದ ಹಿಡಿದು 12 ವರ್ಷ ಹುಡುಗರು ಕೂತ್ಕೊಂಡು ನೋಡುವಂಥ ಪಿಕ್ಚರ್ ಇದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಕಷ್ಟಪಟ್ಟು ಇಷ್ಟಪಟ್ಟು ತೆಗೆದಿದ್ದೀವಿ. ಎಲ್ಲರೂ ಅಷ್ಟೇ, ನಾವೇ ಅಂತಲ್ಲ, ಎಲ್ಲರೂ ಫಿಲಮ್ ಟೀಮು ಪ್ಲೀಸ್ ಹೆಲ್ಪ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ರಮೇಶ್ ರೆಡ್ಡಿ ಸರ್. ಅರ್ಜುನ್ ಸರ್ ಬೌಂಡ್ರಿ ಇರುತ್ತೆ, ಮ್ಯೂಸಿಕ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಈ ಹಾಡನ್ನ ಕೇಳಿದಾಗ ಇದು ಬರೀ ಒಂದು ಕನ್ನಡ ಸಿನಿಮಾದ ಹಾಡಾಗಿ ಸೀಮಿತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರು ದೇವರಲ್ಲಿ ಒಂದು ಭಕ್ತಿಯನ್ನು ಇಟ್ಕೋತಾರೋ, ಶಿವನಲ್ಲಿ ಭಕ್ತಿಯನ್ನು ಇಟ್ಕೋತಾರೋ, ಶಿವಣ್ಣ ಅವ್ರ ಫ್ಯಾನ್ಸ್ ಇರ್ತಾರೋ, ಇವೆಲ್ಲ ಅದರ ಜೊತೆಗೆ ಆತ್ಮಕ್ಕೆ ಒಂದು ಹಾಡು ಬೇಕು ಅನ್ಸುತ್ತೆ, ಕೇಳೋವಂಥ ಹಾಡಿದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಗೆ ಮೂಡ್ತಾರೆ. ಬಿಕಾಸ್ ಅಂಥ ಒಂದು ರಿದಮ್ ಇದೆ. ಆಗಲೇ ಸರ್ ಹೇಳಿದಾಗ ಒಂದು ಟ್ರಾನ್ಸ್ ಕರ್ಕೊಂಡು ಹೋಗುವಂಥ ಒಂದು ಹಾಡಾಗಿದೆ. ಸೊ ಈ ಹಾಡು ಮೊದಲ ಬಾರಿ ನಾವೆಲ್ಲರೂ ಕೇಳಿದ್ದೀವಿ. 45 ಸಿನಿಮಾದ ಮೊದಲ ಹಾಡು. ಹೇಗಿತ್ತು ಸರ್ ಈ ಜರ್ನಿ? ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಬಂದರೆ ಎಲ್ಲರೂ ನಮಸ್ಕಾರ. ಮುಖ್ಯವಾಗಿ ಗುರೂಜಿ ಬಂದು ಈ ಹಾಡನ್ನು ರಿಲೀಸ್ ಮಾಡಿದರು. ಅಣ್ಣ ಹೇಳಿದಂಗೆ ನಾವು ಅಂದ್ಕೊಂಡೇ ಇಲ್ಲ ಈ ಸಿನಿಮಾನೇ ಎಲ್ಲರೂ ಕರ್ಕೊಂಡ್ಬರ್ತಾರೆ. ಆ್ಯಂಡ್ ಈ ಹಾಡೇ ನೋಡಿ ನಾವು ಯೋಚನೆ ಮಾಡಿಲ್ಲ, ಇಷ್ಟು ದೊಡ್ಡ ಗುರೂಜಿ ಇಂಡಿಯಾನ ಒಂದು ಶಕ್ತಿ ಅವರು, ಆ ಭಾರತ ದೇಶದ ಒಂದು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಡನ್ನು ರಿಲೀಸ್ ಮಾಡೋದು ನಾವು ಭಗವಂತನ ಕಂಪ್ಲೀಟ್ ಆಶೀರ್ವಾದ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಗುರೂಜಿ. ಥ್ಯಾಂಕ್ ಯು. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು. ಅವರು ತುಂಬ ಬ್ಯುಸಿ ಇದ್ದರು. ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ, ನೈಟೆಲ್ಲ ಟ್ರಾವೆಲ್ ಮಾಡಿ, ಬೇರೆ ಯಾವುದಿದ್ರೂ ರೆಸ್ಟ್ ಮಾಡಿಬಿಟ್ಟಿದ್ರು ಮನೆಯಲ್ಲಿ. ಬಟ್ ನನಗೋಸ್ಕರ ಅವ್ರಿಗೆ ಏನೂ ರೆಸ್ಟ್ ಮಾಡಿದ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ನಿಮ್ಗೆ ಯುವರ್ ವಾಯ್ಸ್ ಮೇಡ್ ಇಟ್ ಸೋ ಬ್ಯೂಟಿಫುಲ್. ಆ್ಯಂಡ್ ಈ ಥರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗೇಂದ್ರ ಪ್ರಸಾದ್ ಸರ್. ಬರೀ ಈ ಥರ ಹಾಡುಗಳೆಲ್ಲ ಎಲ್ಲ ಹಾಡುಗಳು, ಬಟ್ ಈ ಥರದ ಒಂದು ಹಾಡನ್ನು ಬರೆಯೋಕ್ಕೆ ಯಾವ ಕಂಪೋಸರ್ಗೂ ಇನ್ನೊಂದು ಹೆಸರು ತಲೆಗೆ ಹುಟ್ಟಲ್ಲ. ಅದು ನಮ್ಮ ಸೌಭಾಗ್ಯ. ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿದರು. ಅವರಿಗೆ ಕನ್ನಡದ ಮೇಲಿರುವಂಥ ಹೆಮ್ಮೆ, ಕನ್ನಡ ಸಾಹಿತ್ಯ ಮೇಲಿರುವಂಥ ರೆಸ್ಪೆಕ್ಟು, ಅವರಿಂದ ತುಂಬ ಕಲಿತಾನೆ ಇರ್ತೀನಿ. ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಆ್ಯಂಡ್ ಪ್ರೊಡ್ಯೂಸರ್ಸ್ ಅವ್ರು ಹೇಳಿದ್ರು ಒಳ್ಳೆ ಡೈರೆಕ್ಟರ್ ಅಂತ. ನಾನು ಎಷ್ಟು ಒಳ್ಳೆ ಡೈರೆಕ್ಟರ್, ಅದಕ್ಕಿಂತ 100ರಷ್ಟು ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ವ್ಯಕ್ತಿ ಅವರು. ನಾನು ಒಳ್ಳೆ ಡೈರೆಕ್ಟರ್ ಅಂತ ನಾನು ಹೇಳ್ಕೊಟ್ಟಿಲ್ಲ, ತುಂಬ ಅವ್ರು ಹೇಳಿದ್ದಕ್ಕೆ ಹೇಳ್ತೀನಿ. ಬಟ್ ನನಗಿಂತ 100ರಷ್ಟು ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ಶಕ್ತಿ. ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ. ಅವರು ಶಿವನ ಭಕ್ತ, ಒಂದು ಶಿವನ ಪೂಜೆ ಮಾಡೋದು ಹೇಗಿರುತ್ತೆ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿರೋಂಥ ಪ್ರೊಡ್ಯೂಸರ್ ಅವರು. ಥ್ಯಾಂಕ್ ಯು ಅಣ್ಣ, ನಿಮ್ಮ ಶಕ್ತಿ ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ ಯು. ಅಂದರೆ ಎಲ್ಲದಕ್ಕೂ ಮೀರಿ ಈ ಸಿನಿಮಾ ನಾನು ಮಾಡೋಕ್ಕೆ ಕಾರಣ ಮನೆಯಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅಣ್ಣ. ಅವ್ರು ಯಾವಾಗ ನನ್ನ ತಲೆ ಮೇಲೆ ಕೈಟ್ ಆಶೀರ್ವಾದ ಮಾಡಿದ್ರು, ಆ ಶಕ್ತಿ ಇನ್ನೊಂದು ಕರ್ಕೊಂಡ್ಬಂದಿದೆ. ಬೇರೆ ಏನಿಲ್ಲ ಅಣ್ಣ. ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಅಣ್ಣ ಒಂದು ಪಂಚೆ ನಮ್ಮ ಐಡಿಯಾ ಮಾಡಿಲ್ಲ, ಒಂದು ಪಂಚೆ ಶರ್ಟ್ ಉಟ್ಕೊಂಡು ಬರ್ತಾರೆ. ಡೆಫಿನೆಟ್ಲಿ ಏನು ಬರಲಿ ಅಂತ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಕಾರಿಂದ ಹೇಳಿದ್ರು. ನಾವು ಒಂದು ರೂಮ್ ಬುಕ್ ಮಾಡ್ಬಿಟ್ಟು ಒಂದೇ ನಿಮಿಷ ರೂಮ್ ಇದೆ, ರೂಮಲ್ಲ ಬೇಡಮ್ಮ ಇಲ್ಲಿ ಏನಿದೆ ಅದರ ಡೋರ್ ಓಪನ್ ಮಾಡಿಸಿ ಅಲ್ಲ ಚೇಂಜ್ ಮಾಡ್ತೀನಿ. ಇದು ಯಾರಿದ್ದಾರೆ ಮೇಡಮ್ ಈ ಥರ ಇಂಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಶಿವಣ್ಣ, ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯ. ನೀವು ಗಾಳಿನ ಉಸಿರಾಡ್ತಾ ಇರೋದು ನಮ್ಮ ಸೌಭಾಗ್ಯ. ಅಣ್ಣವ್ರನ್ನ ನಾನು ನೋಡೋಕ್ಕಾಗಿಲ್ಲ, ಬಟ್ ಅಣ್ಣವರ ಪ್ರತಿ ರೂಪ ದಿನ ನಾನು ಶಿವಣ್ಣ ನೋಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್. ಆ್ಯಂಡ್ ಈ ಸಿನಿಮಾ ಇನ್ನು ಬಹಳಷ್ಟು ಸರ್ಪ್ರೈಸಸ್ ಇದೆ, ಮಾಡ್ತಾ ಹೋಗ್ತೀವಿ. ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರೂ ನನಗೆ ಸಮಾಧಾನ ಆಗ್ತಾ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಡೂಯಿಂಗ್ ಇಟ್. ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತೀವಿ, ಒಂದು ಸರ್ಪ್ರೈಸ್ ಇದೆ. ಸರ್, ಅದನ್ನೇ ಕೇಳಬೇಕು ಅಂತಿದ್ದೆ ನಾನು. ನಿರ್ದೇಶಕರಾಗಿ ಮೊದಲ ಸಿನಿಮಾ, ಸಂಗೀತ ನಿರ್ದೇಶಕ ಆಗುವಾಗ ಎಲ್ರಿಗೂ ಒಂದಿರುತ್ತೆ ಎಕ್ಸ್ಟ್ರಾ ಕಣ್ಣು. ಈ
ಹಾಡುಗಳು ಹೇಗಿರ್ಬೋದು ಅಂತ. ಸೊ ಆ ಪ್ರೆಷರ್ ಏನಾದರೂ ಇತ್ತಾ ಅಥವಾ ಈ ಸಿನಿಮಾ ಡೈರೆಕ್ಟ್ ನಾನಲ್ಲ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದ ಆ ಜರ್ನಿ ಬಗ್ಗೆ? ಇಲ್ಲ, ಟು ಬಿ ವೆರಿ ಫ್ರಾಂಕ್, ಡೈರೆಕ್ಟರ್ನ ಮಿಸ್ ಮಾಡ್ತೀನಿ. ಒಂದು ಸಾಂಗ್ ಮಾಡಬೇಕಾದ್ರೆ ಒಬ್ಬರು ಡೈರೆಕ್ಟರ್ ನಮ್ಮ ಜೊತೆ ಇರ್ತಾರಲ್ಲ, ಅವ್ರು ಎಷ್ಟು ಮಹತ್ವ ಅನ್ನೋದು ಈ ಸಿನಿಮಾ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಮಾಡ್ತಿದ್ದೀನಿ ಎಲ್ಲ ಓಕೆ, ನನ್ನನ್ನು ಮಾಡಿಸ್ತಾ ಇದ್ದಿದ್ದು ಡೈರೆಕ್ಟರ್ಗಳು ಪಕ್ಕದಲ್ಲಿ ಕೂತಿ ಅವ್ರುಗಳು ಏನೋ ಒಂದು ಮಾಡೋರು. ಅಣ್ಣ ಹೇಳಿದ್ರು ಈ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ. ಅದು ಖಂಡಿತವಲ್ಲೂ ನಮ್ಮ ಶ್ರೀನಿವಾಸ ರಾಜ್ ಅವ್ರ ಹಿಂದೆ ಕೂತಿಲ್ಲ ಅಂದರೆ ನನಗೆ ತಲೆ ಓಡ್ತಾ ಇರಲಿಲ್ಲೇನೋ ಅನ್ನೋದು ಇವಾಗ ನನಗೆ ಗೊತ್ತಾಗ್ತದೆ. ಯಾಕಂದರೆ ನನಗೆ ಫುಲ್ ಫ್ರೀಡಮ್ ಇದೆ, ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಬಟ್ ಖಂಡಿತವಾಗ್ಲೂ ಒಂದು ಒಳ್ಳೆ ಮ್ಯೂಸಿಕ್ ಅಂತ ಖಂಡಿತವಾಗ್ಲೂ ಫಿಲ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡೋದು. ತುಂಬ ಡಿಫ್ರೆಂಟ್ ಆಗಿರುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ. ಆ್ಯಂಡ್ ಸಾಂಗ್ಸ್ ಆದರೆ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಇದೆ, ಸ್ಕ್ರಿಪ್ಟ್ ಸಾಂಗ್ಸ್ನ ಕೇಳ್ತಿರಲಿಲ್ಲ. ದಿಸ್ ಸಾಂಗ್ ಇಸ್ ಅ ಬ್ಯಾಕ್ಗ್ರೌಂಡ್ ಸಾಂಗ್ ಫಿಲ್ಮಲ್ಲಿ. ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ, ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ, ದಟ್ ಇಸ್ ಫಾರ್ ದ ಮಾಸಸ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಏನಾದರೂ ಹೇಳೋಕ್ಕಿದ್ರೆ ಇಲ್ಲ, ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸತಿನೂ ಈ ಸಿನಿಮಾನ ತುಂಬ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರ. ಅವ್ರ ಪೋಸ್ಟರ್ ಇರಲಿ, ಟೀಸರ್ ಇರಲಿ, ಇವತ್ತು ಈ ಸಾಂಗ್ ಆಗಲಿ, ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಇದೇ ರೀತಿ ಆಶೀರ್ವಾದ ಮಾಡಿ. ನಿಮ್ಮ ಮನೆಯ ಮಗ ನಾನು ಕೈ ನಡೆಸಿ. ಸತ್ಯ ಹೇಳಿ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಲವ್ ಯು ಸರ್ ಫಾರ್ ದ ಬ್ಯೂಟಿಫುಲ್ ವಿಷನ್ಸ್. ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಟೀಮ್ ಮಂಗಳೂರಿಂದ ಬಂದಿದ್ದಾರೆ. ಪ್ರಜ್ವಲ್, ಕಾರ್ತಿಕ್ ಎಲ್ಲ ಅವರೇ ಈ ವಿಡಿಯೋ ಮಾಡಿದ್ದು. ಟ್ರಯಾಂಗಲ್ ಸ್ಟುಡಿಯೋ ಕಾರ್ತಿಕ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅರ್ಜುನ್ ಸರ್, ಶಿವ ಬಿಲ್ ಹಿಡಿದಿದ್ದು ಇವತ್ತರೂ ನೋಡಿರಲಿಲ್ಲ, ತುಂಬ ಚೆನ್ನಾಗಿತ್ತು ಸೀನ್. ಶಿವ ಬಿಲ್ ಹಿಡಿದಿದ್ದು ಇವತ್ತರೂ ನೋಡಿರಲಿಲ್ಲ. ಶಿವ ಬಿಲ್ಲಿಗೆ ಇವತ್ತು ನೋಡಿಲ್ಲ, ರಾಮ ನೋಡಿದ್ದೆ. ಆ ಸೀನ್ ತುಂಬ ಮೈ ಜುಮ್ಮ ಅನಿಸ್ತಾ ಇತ್ತು. ಅದು ಐಡಿಯಾ ಬಿಟ್ಟಿದ್ದೇನೆ ಅಂತ ಆ ಥರ ಏನಾದ್ರು ಇದೆಯಾ ಸರ್? ಈ ಲಿರಿಕಲ್ ವಿಡಿಯೋ ಮಾಡಿದ್ದೆ ಕಾರ್ತಿಕ್ ಆ್ಯಂಡ್ ಟೀಮು. ಕರೆಕ್ಟಾಗಿ ಒಂದು ಕ್ವಶನ್ ಕೇಳಿದ್ರಿ, ಸೊ ಅವರು ಆನ್ಸರ್ ಮಾಡ್ತಾರೆ. ಬನ್ನಿ, ಥ್ಯಾಂಕ್ ಯು. ರಮೇಶ್ ರೆಡ್ಡಿ ಅವರೇ, ಅರ್ಜುನ್ ಜನ್ಯ ಹೆಗಡೆ, ನಳಿನಿ ಪ್ರಸಾದ್, ವಿಜಯ್ ಪ್ರಕಾಶ್ ಅವರು, all the media people, satellite and press media ಇದ್ದರು, ಪ್ರಿಂಟ್ ಮೀಡಿಯಾ ಇದ್ದರು, ನಮಸ್ಕಾರ ಮಾಡ್ತೀವಿ. ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾರೆ. ನಾನು ಫಸ್ಟ್ ಕಥೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆದಾಗ ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅಂದರು, ಇಲ್ಲ ಭಾರತ ದೇಶದಲ್ಲಿ ದೊಡ್ಡ ನಿರ್ದೇಶಕ ಆಗ್ತಾರೆ ನಮ್ಮ ಪ್ರದರ್ಶನ. ಅದೆಲ್ಲ ಗೊತ್ತಿಲ್ಲ, ಅದೇನು ಧೈರ್ಯ ಅಂತ ನನಗೆ ಗೊತ್ತಿಲ್ಲ. 100% ಈ ಸಿನಿಮಾ ರಾಘವೇಂದ್ರ ಪ್ರಸಾದ್ ನಿರ್ದೇಶಿಸಿದ್ರು. ಇದೊಂದು ಭಾವನೆ ಇದೆ, ಇಟ್ಸ್ ಅ ಫೀಲಿಂಗ್. ಆಲ್ರೆಡಿ ಸಂದರ್ಭ ಒಳ್ಳೆ ಸಾಂಗ್ಗಳು ಯಾವ ಸಾಂಗ್ ಬೇಕಾದ್ರೆ ಬರೀಬೋದು, ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತಲೆಯಿಲ್ಲ. ಇದು ಸಾಕಷ್ಟು ವಿಷಯ ಇದೆ ನನ್ನ ಲೈಫಲ್ಲಿ ನಾನು ಅನುಭವಿಸಿದ್ದೀನಿ. ಲಾಸ್ಟ್ ಇಯರ್ ಗೊತ್ತು ನಿಮಗೆ, ಪದೇ ಪದೇ ಹೇಳೋದು ಬೇಡ. ಸೊ ಈ ಸಿನಿಮಾ ನೋಡ್ಬಿಟ್ರೆ ನಮಗೆಲ್ಲ ಅರ್ಥವಾಗುತ್ತೆ. ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ. ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈಸೆಲ್ಫ್ ಇನ್ ದ ಫಿಲಮ್. ಆ್ಯಂಡ್ ಸ್ವಾಮೀಜಿ ಹೇಳಿದ ಮಾತ್ರ ಅಷ್ಟೇ, ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕಂದ್ರೆ ನಮ್ಮ ಆಸೆ. ಆ್ಯಂಡ್ ಏನು ಗ್ರಾಫಿಕ್ ಮಾಡಿದ್ರು ಸಿನಿಮಾಲು ಸೂಪರ್ ಆಗಿತ್ತು. ಆ್ಯಂಡ್ ಇನ್ನೂ ಜಾಸ್ತಿ ಇದೆ, ಒಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ಬೇಡ ಇನ್ನೇನು ಹೇಳೋದು ಮಾತಿನ ಹೇಳ್ತಾರೆ. ನಮಗೆ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್, ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಗೊತ್ತಿಲ್ಲ, ನಿಜವಾಗ ಗೊತ್ತಿಲ್ಲ ನನಗೆ. ಫೀಲ್ ಐ ವಾಂಟ್ ಟು ಸೀ ದ ಫಿಲ್ಮ್ ಇಮಿಡಿಯೇಟ್ಲಿ. ಆಸೆ ಬಂದಿದೆ. ಅದು ಅಮೇಝಿಂಗ್. ನಾನು ಕನ್ನಡ ಫುಲ್ ಡಬ್ ಮಾಡಿದೆ, ಲಾಸ್ಟ್ ಇಯರ್ ಡಬ್ ಮಾಡಿದೆ. ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬರ್ತಾ ಇದ್ದೀನಿ. ತಮಿಳ್ ಡಬ್ ಮಾಡ್ತಾ ಇದ್ದೀನಿ, ನಾನೇ ತಮಿಳ್ ಡಬ್ ಮಾಡ್ತಾ ಇದ್ದೀನಿ. ಎಲ್ಲ ಭಾಷೆಯಲ್ಲೂ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ತಮಿಳಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇದೆ, ಮಾಡ್ತೀನಿ ಖಂಡಿತ. ಎಲ್ಲ ಭಾಷೆಯಲ್ಲೂ ಮಾಡಬೇಕು ನನ್ನ ಆಸೆ. ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದು ನನ್ನ ಆಸೆ. ಸೊ ಪ್ರಯತ್ನ ಮಾಡೋದು ತಪ್ಪೋದಿಲ್ಲ. ಸೊ ತಮ್ಮ ಸಪೋರ್ಟ್ ಗೆಲ್ಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತಾಡ, ನಮ್ಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ಮಾತಾಡಲ್ಲ. ಅವ್ರ ಒಂಥರ ನಮ್ಮ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ. ಬರೀ ಅಭಿಮಾನಿ ಮಾತ್ರಲ್ಲ, ಪ್ರೀತಿ ಅಭಿಮಾನಿಗಳು. ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ. ಬರೀ ನನಗೆ ಬರೀ ನಗುನೇ. ಎಲ್ಲೂ ಬಂದು ಯಾವಾಗ ನನ್ನ ಕಷ್ಟ ಇಷ್ಟ ಅಂತ ಹೇಳ್ಕೊಂಡೋರೆಲ್ಲ ಎಷ್ಟು ಟೈಮ್ ಆಗಲಿ, ಎಷ್ಟು ಜೊತೆ ಆಗಲಿ, ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತಾರೆ ಶಿವನ ಸಪೋರ್ಟ್ ಮಾಡ್ತಾರೆ. ಈ ಸಪೋರ್ಟ್ ಎಲ್ಲಿಂದ ಬರಬೇಕು? ಈಗ ಪ್ರತಿ ಆಪೋಸಿಟ್ ವ್ಯಕ್ತಿ ಇದ್ದಾಗಲೇ ಸಪೋರ್ಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ನನಗೆ ಸರಿ ಯಥಾಪ್ರಕಾರ ನಾನು ತುಂಬ ಒಳ್ಳೆ ಅಂತ ಹೇಳಲ್ಲ. ಮಾಡ್ಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ. ದೇವ್ರ ಬರ್ತದೆ, ಶಿವ ತಪ್ಪಿಕೊಳ್ಬೋದು. ಸೊ ಇದರಲ್ಲಿ ಶಿವಾಜನ ಬರ್ತದೆ.
ಸೊ ಈ ಸಾಂಗ್ ಅವರು ಆಗಿರುತ್ತೆ. ನನಗೆ ಈ ಹೆಸರು ಕೊಟ್ಟು ನಮ್ಮ ತಂದೆ ತಾಯಿ ಥ್ಯಾಂಕ್ಸ್ ಹೇಳಬೇಕು. ಅವರು ಯಾವ ಇದರಲ್ಲಿ ನನಗೆ ಅವರು 9 ವರ್ಷ ಆದಮೇಲೆ ನಾವು ಹುಟ್ಟಿದ್ದು, ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಾನು ಕರೀತಾರೆ. ಸೊ ಎಲ್ಲರೂ ಇರಬೇಕು. ಸೊ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್ ಇವತ್ತು ಅವ್ರ ಆಶೀರ್ವಾದ ಮಾತಾಡ್ತಾರೆ, ಅಪ್ಪನ ಆಶೀರ್ವಾದ ಮಾತಾಡ್ತಾರೆ, ಪ್ರತಿಯೊಬ್ಬರು ಆಶೀರ್ವಾದ ವಿಜಯಶಂಕರ್ ಇರ್ಬೋದು, ವಜ್ರಣ್ಣ ಇರ್ಬೋದು, ಪ್ರತಿಯೊಬ್ಬರು ಆಶೀರ್ವಾದ ಮಾತಾಡ್ತಾರೆ. ನಿಮ್ಮ ಆಶೀರ್ವಾದ ಇಲ್ಲದೆ ಕೇಳ್ಕೊಂಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಒಂದು ಮಾತು ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಗೂ ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ, ಅವಿನಾಭಾವ ಸಂಬಂಧ ನೋಡ್ತೀವಿ. ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು, ಅದರಲ್ಲಿರುವಂತಹ ಗಂಗೆ ಕಲೆಗಳು, ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದ್ದೀರಾ, ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು? ನಾನು ಮಾಡಿಸ್ತಾ ಇರೋಷ್ಟು ನಾವೇನು ಕೇಳಿಕೊಂಡೇ ಬಂದಿಲ್ಲ, ಅದಾಗಲೇ ಬರ್ತಾ ಇದೆ, ಅದಾಗಲೇ ಆಡ್ತಾ ಇದ್ದಾರೆ. ಸಾಕಷ್ಟು ಸಿಂಗರ್ಸ್ ಆಗ್ತದೆ, ಮ್ಯೂಸಿಕ್ ಆಗ್ತದೆ. ನಾವೇನು ಮಾಡಿದ್ದೀವಿ ಹೇಳಿ, ನಾವು ಆ್ಯಕ್ಟ್ ಮಾಡಿಕೊಡ್ತೀವಿ ಅಷ್ಟೇ. ಆ ಭಾವನೆ ಕೊಡ್ತಾರೆ ವಿಜಯ್ ಪ್ರಕಾಶ್, ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದ್ ಅವರು, ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ ಸಾಮಾನ್ಯ ಮ್ಯೂಸಿಕ್ ಅವರು ಅಮೇಝಿಂಗ್. ಅದು ಭಜರಂಗಿ ಮಾಡಲಿಕ್ಕೆ ಹೇಳ್ತೀನಿ, ಎಲ್ಲರೂ ಬಂದು ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು, ಎಲ್ಲ ಚಪ್ಪಲಿ ಹಾಕೊಂಡು ಮಾಡಿದ್ರು. ನಾ ಬಂದು ಚಪ್ಪಲಿ ಬಿಟ್ಟು ಬಿಸಿಲಿಗೆ ಸ್ಟಾರ್ಟ್ ಮಾಡಿದೆ, ತಿರ್ಗಿ ಎಲ್ಲ ರೀಶೀಟ್ ಮಾಡಿ. ಸೊ ಭಕ್ತಿ ಅನ್ನೋದಿದೆಯಲ್ಲ, ಯಾವಾಗಷ್ಟು ನಾನು ಹೇಳ್ಕೊಂಡು ಹೋಗುತ್ತೆ. ಅವತ್ತು ನನಗೆ ಕಾಲು ಸುತ್ತಲೂ ನಂಗೆ ಗೊತ್ತಾಗಿಲ್ಲ. ಸೊ ಮನಸ್ಸಿಗೆ ಬರ್ತಿರ್ಬೇಕು. ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜವಾಗಿ ಏನೇನು ಫೀಲಿಂಗ್ ಇದೆ. ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮಗೆ ಅದನ್ನು ಅನ್ವಯಿಸುತ್ತೆ 100%. ನೀವು ರಿಲೇಟ್ ಆಗ್ತಿಲ್ಲ. ಆ್ಯಂಡ್ ಆ ಸೌಂಡಿಂಗ್ ಏನಿದೆ, ಅವ್ರ ಹಾಡಿ ಸ್ಟೈಲ್ ಇರ್ಬೋದು, ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್. ಆ ಕನೆಕ್ಷನ್ನ ಕೊಟ್ಟರು ವಿಜಯ್ ಪ್ರಕಾಶ್ಗೆ ತುಂಬ ಥ್ಯಾಂಕ್ಸ್. ಅವರು ನೋಡಿರೋದು ಗೊತ್ತಿಲ್ಲ. ಐ ಥಿಂಕ್ ಈಸ್ ಸಂಗ್ ಇಟ್ ವೆರಿ ವೆಲ್. ಆ್ಯಂಡ್ ನಾಗೇಂದ್ರ ಪ್ರಸಾದ್ ತುಂಬ ಅದ್ಭುತ ಬರ್ತಿದೆ. ನೀವು ಐ ಥಿಂಕ್ ಸರಸ್ವತಿ ಪುತ್ರರೇ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಬೊಕೆ ಶಿವಣ್ಣ ಖಂಡಿತವಾಗಿಯೂ ಈ ಸಿನಿಮಾ ಆಗೋದಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅವ್ರು ಕೊಟ್ಟಂತಹ ಸಪೋರ್ಟ್ 45 ಸಿನಿಮಾ ಆಗ್ತಾ ಇದೆ, ನಿಮ್ಮ ಮುಂದೆ ಕ್ಯಾರೆಕ್ಟ್ ಆಗೋದಕ್ಕೆ ಸಿದ್ಧ ಆಗ್ತಾ ಇದೆ. ಈ ಹಾಡಿಗೆ ಆಗಿರ್ಬೋದು, ಆ ಪದಕ್ಕಾಗಿರ್ಬೋದು, ಅವರಿಗೂ ರೀತಿಗೆ ಪ್ರತಿಯೊಂದಕ್ಕೂ ಶಕ್ತಿಯಾಗಿ ನಿಂತಿರೋದಕ್ಕೆ ಧನ್ಯವಾದಗಳು ಸರ್. ಸರ್ ಫೋಟೋಗೆ ದಯವಿಟ್ಟು ವೇದಿಕೆ ಮೇಲೆ ಜೊತೆಯಾಗಿ PG ಸರ್, VP ಸರ್, ನಾಗೇಂದ್ರ ಪ್ರಸಾದ್ ಸರ್. ಸರ್ ಸತ್ಯ ಹೇಳಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಜೊತೆಯಾಗಬೇಕು. ಇವತ್ತು ಸಿನಿಮಾದಲ್ಲಿ ಈ ಹಾಡು ಹೇಗೆ ಕಾಣಿಸುತ್ತೆ ಅಂತ ನೋಡಕ್ಕೆ ಸಿಗ್ತಿಲ್ಲ, ಬಟ್ ಖಂಡಿತವಾಗ್ಲೂ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋ ನಂಬಿಕೆ ಸತ್ಯ ಹೇಳಿ. ಅವ್ರ ಸ್ಟ್ಯಾಂಡ್ ಹೋಗಿದೆ DOP ಎಲ್ಲ